ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 2019ರಿಂದ 23ರವರೆಗೆ ಆ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂತ ಕೆಂಪಣ್ಣವರು ಮತ್ತೆ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಹೆಸರಿನಲ್ಲಿ ಅಂಬಿಕಾಪತಿ ಇಬ್ಬರು ಕೂಡ 40% ಕಮಿಷನ್ ಕೇಳ್ತಾರೆ ಅಂತ ಬಿಜೆಪಿ ಸರ್ಕಾರ 40% ಸರ್ಕಾರ ಅನ್ನುವಂತ ಆರೋಪ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಆಧಾರವಿಲ್ಲದೆ ಬಿಜೆಪಿ ಸರ್ಕಾರದ ಮೇಲೆ 40% ಸರ್ಕಾರ ಪೇ ಸಿಎಂ ಅನ್ನುವಂತ ಪೋಸ್ಟ್ ಅಂಟಿಸುವಂತ ಕೆಲಸ ಮಾಡಿದ್ರು. ಈಗ ಲೋಕಾಯುಕ್ತ ತನಿಖೆ ನಡೆಸಿ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಆ ವರದಿಯಲ್ಲಿ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಕಳೆದ 5 ವರ್ಷಗಳಿಂದ ಅಂಬಿಕಾಪತಿ ಎಲ್ಲೂ ಕಾಂಟ್ರಾಕ್ಟ್ ಮಾಡಿಲ್ಲ, ಕೆಂಪಣ್ಣವರು ಕಾಂಟ್ರಾಕ್ಟ್ ಮಾಡಿಲ್ಲ. ಯಾರು ಯಾರಿಗೆ 40% ಕೊಟ್ಟರು ಅನ್ನುವಂತ ಆಧಾರ ಇಲ್ಲದೆ ನಮ್ಮ ಮೇಲೆ ಆರೋಪ ಮಾಡುವಂತ ಕೆಲಸವನ್ನ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನೀವು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರಿ. ನೀವಿಬ್ರುವೆ 40% ಸರ್ಕಾರ ಅಂತ ಹೇಳಿದ್ರಿ, ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರಿ, ನೀವು ಯಾವುದೇ ಸಾಕ್ಷಿಯನ್ನು ಒದಗಿಸೋದ್ರೊಳಗೆ ವಿಫಲರಾದ್ರಿ. ಜನತೆಯ ಮುಂದೆ ಸುಳ್ಳು ಆರೋಪ ಮಾಡಿದ ಕಾರಣಕ್ಕೆ, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡಿದ ಕಾರಣಕ್ಕೆ ನೀವು ಸಾರ್ವಜನಿಕ ರೂಪದ ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ರೀತಿ ಸುಳ್ಳು ಆರೋಪ ಮಾಡತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಕೆಟ್ಟ ಹವ್ಯಾಸ ಆಗಿದೆ. ಹಾಗಾಗಿ ನೀವು ಕ್ಷಮೆ ಕೇಳಿ. ಈಗ ಲೋಕಾಯುಕ್ತಕ್ಕೆ ವರದಿ ಸಲ್ಲಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ಅಂಬಿಕಾಪತಿ ಯಾವುದೇ ಕಾಂಟ್ರಾಕ್ಟ್ ಮಾಡಿಲ್ಲ. ಕಾಂಟ್ರಾಕ್ಟರೇ ಮಾಡದೇ ಇದ್ದವನು 40% ಅಂತ ಆರೋಪ ಹೊರಿಸ್ತಾನೆ ಅಂತ ಹೇಳಿದ್ರೆ ಇದ್ರ ಹಿಂದ್ಗಡೆ ಕಾಂಗ್ರೆಸ್ ಪಾರ್ಟಿಯ ಟೂಲ್ ಕಿಟ್ ರಾಜಕಾರಣ ಇರೋದು ಸ್ಪಷ್ಟ ಆಗುತ್ತೆ. ನಮ್ಮ ಸರ್ಕಾರದ ಮೇಲೆ, ಬಿಜೆಪಿ ಸರ್ಕಾರದ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ದೀರಿ ಅನ್ನೋದು ಸ್ಪಷ್ಟ ಆಗುತ್ತೆ. ನೀವು ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದೀರಿ. ಈ ಕಾರಣಕ್ಕೋಸ್ಕರ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಿಮ್ಮ ಸುಳ್ಳು ಆರೋಪ, ನೀವು ಯಾವ ರೀತಿ ಜನರಿಗೆ ತಪ್ಪು ದಾರಿಗೆ ಎಳೆದಿದ್ದೀರಿ ಅನ್ನೋದು ಸ್ಪಷ್ಟ ಆಗುತ್ತೆ. ಹಾಗಾಗಿ ನೀವು ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ.